ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಿಕ್ಷಣ ಇಲಾಖೆಯು 2023ನೇ ಸಾಲಿನ ಪ್ರಥಮ ಮತ್ತು ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಹತ್ತರವಾದಂತಹ ಮಾರ್ಪಾಡುಗಳನ್ನು ಮಾಡಿರುವಂಥದ್ದು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ಕನ್ನಡ ಪ್ರಥಮ PUCಯ ಕನ್ನಡ ಪಠ್ಯಪುಸ್ತಕದ ಬದಲಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೆಲವೊಂದನ್ನು ಉತ್ತರ ಸಮೇತ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗಾಗಲೇ ಒಂದು ವಿಡಿಯೋವನ್ನು ಪ್ರಥಮ PUCಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಬಹುದು. ಇವತ್ತಿನ ಈ ಪ್ರಶ್ನೆ ಪತ್ರಿಕೆ ಯಾವುದು ಅಂತ ನೋಡೋಣ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಯಾವುದು? ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೇವೆ. ಒಂದನೆಯದು, ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ ಇದೆ ನೋಡಿ. ಚಕ್ರಕ್ಕೆ, ಸೈಕಲಿಗೆ, ಕಾಲಿಗೆ, ಟ್ರೈನಿಗೆ. ಉತ್ತರ ಯಾವುದು? ಚಕ್ರಕ್ಕೆ. ಎರಡನೆಯ ಪ್ರಶ್ನೆ, ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಉತ್ತರ ನೋಡ್ಕೊಳ್ಳಿ. ಗಾರೆ ಕೆಲಸ, ಮನೆ ಕೆಲಸ, ಕುದುರೆಗೆ ಹುಲ್ಲು ತರುವುದು, ದನಗಳಿಗೆ ಹುಲ್ಲು ತರುವುದು. ಉತ್ತರ ಕುದುರೆಗೆ ಹುಲ್ಲು ತರುವುದು. ಮೂರನೇ ಪ್ರಶ್ನೆ, ಕಪ್ಪೆಗಳು ಎಲ್ಲಿ ಹುಟ್ಟುತ್ತವೆ? ಅ ನೀರಿನಲ್ಲಿ, ಕಲ್ಲಿನಲ್ಲಿ, ಈ ಗಿಡದಲ್ಲಿ, ಈ ನೆಲದಲ್ಲಿ. ಉತ್ತರ ಯಾವುದು? ಉತ್ತರ ಕಲ್ಲಿನಲ್ಲಿ. ನಾಲ್ಕನೇ ಪ್ರಶ್ನೆ ನೋಡಿ. ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು? ಅ ನೃಪತುಂಗ, ರಾಜಕುಮಾರ, ಈ ಪಂಪ, ಈ ಕುವೆಂಪು. ಉತ್ತರ ಯಾವುದು? ಉತ್ತರ ನೃಪತುಂಗ. ಐದನೇ ಪ್ರಶ್ನೆ ನೋಡಿ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಅ ಕೆರೆಯಲ್ಲಿ, ನದಿಯಲ್ಲಿ, ಈ ಪಾತಾಳದಲ್ಲಿ, ಈ ಬಾವಿಯಲ್ಲಿ. ಉತ್ತರ ನೋಡಿ, ಪಾತಾಳದಲ್ಲಿ. ಆರನೇ ಪ್ರಶ್ನೆ, ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು? ಉತ್ತರ 10 ವರ್ಷ, 20 ವರ್ಷ, 5 ವರ್ಷ, 6 ವರ್ಷ. ಉತ್ತರ ಇನ್ನು 10 ವರ್ಷ. ಏಳನೇ ಪ್ರಶ್ನೆ ನೋಡ್ಕೊಳ್ಳಿ. ಮಾಯಾದೇವಿ ದೇವಾಲಯ ಹೇಗಿತ್ತು? ಉತ್ತರ ನೋಡ್ಕೊಳ್ಳಿ. ತ್ರಿಭುಜದಲ್ಲಿ, ಚೌಕಾಕಾರದಲ್ಲಿ, ದೇವಸ್ಥಾನದಂತೆ, ಮಠದಂತೆ. ಉತ್ತರ ಚೌಕಾಕಾರದಲ್ಲಿ. ಎಂಟನೇ ಪ್ರಶ್ನೆ ನೋಡಿ. ಕತ್ತಲೆಯ ನಿಜ ಜನಕ ಯಾರು? ಅ ಸೂರ್ಯ, ಚಂದ್ರ, ಈ ಸೈತಾನ, ಈ ಬೋಳೇಶಂಕರ. ಉತ್ತರ ಈ ಸೈತಾನ. ಒಂಬತ್ತನೇ ಪ್ರಶ್ನೆ, ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಏನನ್ನು ಕೊಡುವನು? ಉತ್ತರ ನೋಡ್ಕೊಳ್ಳಿ. ಅ ರಾಜ್ಯ, ಚಿನ್ನದ ನಾಣ್ಯ, ಈ ಅರಮನೆ, ಈ ದೇಶ. ಉತ್ತರ ಚಿನ್ನದ ನಾಣ್ಯ. ಹತ್ತನೇ ಪ್ರಶ್ನೆ ನೋಡ್ಕೊಳ್ಳಿ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಉತ್ತರ ನೋಡ್ಕೊಳ್ಳಿ. ಕೋವಿಗೆ, ರಾಜಕುಮಾರಿಗೆ, ಈ ರಾಜನಿಗೆ, ಈ ರಾಜಕುಮಾರನಿಗೆ. ಉತ್ತರ ಕೋವಿಗೆ. ಈಗ ಎರಡನೆಯ ಮುಖ್ಯ ಪ್ರಶ್ನೆಗೆ ಬರೋಣ. ಹೊಂದಿಸಿ ಬರೆಯಿರಿ. ವಿದ್ಯಾರ್ಥಿಗಳೇ, ಹೊಂದಿಸಿ ಬರೆಯಿರಿ ಇದನ್ನು ಬರೆಯುವ ಮೊದಲು ನಾನು ನಿಮಗೆ ಬಹಳ ಸುಲಭವಾದ ರೀತಿಯಲ್ಲಿ ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ಇಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ ಇದೆಯಲ್ಲ, ಅದು ಬರೀ ಕಾವ್ಯ ಭಾಗದಿಂದ ಮಾತ್ರ ಕೇಳುವಂಥದ್ದು. ನೆನಪಲ್ಲಿ ಇಟ್ಕೊಳ್ಳಿದ್ದನ್ನು ನಾನು ಮೊದಲಿಗೆ ಕಾವ್ಯ ಭಾಗದಲ್ಲಿ ಯಾವುದೆಲ್ಲ ಕಾವ್ಯಗಳಿವೆ ಅನ್ನುವಂಥದ್ದನ್ನು ಹೇಳ್ತೇನೆ, ಕವಿಯ ಹೆಸರನ್ನು ಹೇಳ್ತೇನೆ, ಆಕರ ಗ್ರಂಥಗಳನ್ನು ಹೇಳ್ತೇನೆ. ಇದನ್ನು ನೀವು ಕೇಳಿದ ನಂತರ ಯಾವುದೇ ಪ್ರಶ್ನೆ ಪತ್ರಿಕೆ ಬಂದರೂ ಕೂಡ ಅದರಲ್ಲಿ ಇರುವಂತಹ ಹೊಂದಿಸಿ ಬರೆಯಿರಿ ಇದಕ್ಕೆ ಇಡಲಾಗಿರುವಂತಹ 5 ಅಂಕಗಳನ್ನು ಬಹಳ ಸುಲಭವಾಗಿ ಗಳಿಸ್ತೀರಿ ನೀವು. ಹಾಗಾಗಿ ಬಹಳ ಕಿವಿ ಕೊಟ್ಟು ಗಮನ ಕೊಟ್ಟು ಕೇಳಿದ್ದನ್ನು. ದುರ್ಯೋಧನ ವಿಲಾಪ ಬರೆದಂತಹ ಕವಿಯ ಹೆಸರು ರನ್ನ. ಆಕರ ಗ್ರಂಥ ಗದಾಯುದ್ಧ ಸಂಗ್ರಹ. ಎರಡನೇದು ವಚನಗಳು 3 ಇವೆ, ಅದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಅಲ್ಲಮ ಪ್ರಭು ಬರೆದಂತಹ ವಚನ ಆಕರ ಗ್ರಂಥ ಅಲ್ಲಮ ಪ್ರಭು ವಚನಗಳು ಅನ್ನುವಂತಹ ಆಕರ ಗ್ರಂಥದಿಂದ ಆಯ್ದುಕೊಂಡಿರುವಂಥದ್ದು. ಗಟ್ಟಿವಾಳಯ್ಯ ಸಂಕೀರ್ಣ ವಚನಗಳು, ಅಕ್ಕ ಮಹಾದೇವಿ ಶಿವ ಶರಣಯ್ಯರ ವಚನಗಳು. ಇನ್ನು ಮೂರನೆಯದು ದೇವನೊಲಿದನ ಕುಲವೇ ಸತ್ಕುಲ, ಇದನ್ನು ಬರೆದಂತಹ ಕವಿ ಹರಿಹರ. ಆಕರ ಗ್ರಂಥ 5 ರಗಳೆಗಳು.
ಇನ್ನು ನಾಲ್ಕನೆಯದ್ದು ಹಲುಬಿದಳ್ ಕಲ್ಮರಂ ಕರಗುವಂತೆ, ಕವಿ ಲಕ್ಷ್ಮೀಶ, ಆಕರ ಗ್ರಂಥ ಕನ್ನಡ ಜೈಮಿನಿ ಭಾರತ. ಐದನೇದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಈ ಕೀರ್ತನೆಯನ್ನು ಬರೆದವರು ಕನಕದಾಸ, ಆಕರ ಗ್ರಂಥ ದಾಸ ಸಾಹಿತ್ಯ ಸಂಪುಟ. ಶಿಶು ಮಕ್ಕಳಿಗೊಲಿದ ಮಾದೇವ. ಈ ಕಾವ್ಯವನ್ನು ಬರೆದದ್ದು ಆಯ್ದುಕೊಂಡಿರುವಂಥದ್ದು ಜನಪದ ಕಾವ್ಯ, ಆಕರ ಗ್ರಂಥ ಜನಪದ ಮಹಾಕಾವ್ಯ ಮಲೆಯ ಮಾದೇಶ್ವರ. ಇನ್ನು ಅಖಂಡ ಕರ್ನಾಟಕ, ಕವಿ ಕುವೆಂಪು, ಆಕರ ಗ್ರಂಥ ಕನ್ನಡ ಡಿಂಡಿಮ. ಇನ್ನು ಎಂದಿಗೆ ಅನ್ನುವಂತಹ ಕವನ BC ರಾಮಚಂದ್ರ ಶರ್ಮ ಬರೆದಿರುವಂಥದ್ದು, ಆಕರ ಗ್ರಂಥ ಹೃದಯ ಗೀತ. ಇನ್ನು ಮಗು ಮತ್ತು ಹಣ್ಣುಗಳು, ಕವಿಯ ಹೆಸರು HS ಶಿವಪ್ರಕಾಶ್, ಆಕರ ಗ್ರಂಥ ಮಳೆಬಿದ್ದ ನೆಲದಲ್ಲಿ. ಇನ್ನು 10ನೆಯ ಕವಿತೆ ನಾ ಬರಿ ಭ್ರೂಣವಲ್ಲ, ಕವಿಯ ಹೆಸರು ಮಾಲತಿ ಪಟ್ಟಣ ಶೆಟ್ಟಿ, ಆಕರ ಗ್ರಂಥ ಎಷ್ಟೊಂದು ನಾವೆಗಳು. ಇನ್ನು 11ನೆಯ ಕವಿತೆ ಮತ್ತೆ ಸೂರ್ಯ ಬರುತ್ತಾನೆ, ಕವಿಯ ಹೆಸರು ಲೋಕೇಶ್ ಅಗಸನಕಟ್ಟೆ, ಆಕರ ಗ್ರಂಥದ ಹೆಸರು ಮತ್ತೆ ಸೂರ್ಯ ಬರುತ್ತಾನೆ. ಇನ್ನು 12ನೆಯದ್ದು ಸುನಾಮಿ ಹಾಡು, ಕವಿಯ ಹೆಸರು HL ಪುಷ್ಪ, ಆಕರ ಗ್ರಂಥ ಲೋಹದ ಕಣ್ಣು. ಇನ್ನು 13ನೆಯ ಕವನ ಹೊಲಿಗೆ ಯಂತ್ರದ ಅಮ್ಮಿ, ಬರೆದಂತಹ ಕವಿಯ ಹೆಸರು ಆರಿಫ್ ರಾಜಾ, ಆಕರ ಗ್ರಂಥದ ಹೆಸರು ಆಕರ ಗ್ರಂಥ ಜಂಗಮ ಫಕೀರನ ಜೋಳಿಗೆ. ಇನ್ನು 14ನೆಯದ್ದು ದೇವರಿಗೊಂದು ಅರ್ಜಿ, ಬರೆದಂತಹ ಕವಿಯ ಹೆಸರು ಲಕ್ಕೂರು C ಆನಂದ. ಇನ್ನು ಆಕರ ಗ್ರಂಥದ ಹೆಸರು ಬಟವಾಡೆಯಾಗದ ರಸೀದಿ. ಇನ್ನು 15ನೆಯದ್ದು ಜೀವಕ್ಕೆ ಇಂಧನ, ಕವಿಯ ಹೆಸರು ಬಸವರಾಜ ಒಕ್ಕುಂದ, ಆಕರ ಗ್ರಂಥದ ಹೆಸರು ಕೂಸು ಕಂಡ ಕನಸಿನಲ್ಲಿ. ವಿದ್ಯಾರ್ಥಿಗಳೇ, ಇವಿಷ್ಟನ್ನು ನೀವು ಇದನ್ನು ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡ್ರೆ, ನೆನಪಿನಲ್ಲಿ ಇಟ್ಟುಕೊಂಡ್ರೆ, ಅರ್ಥೈಸಿಕೊಂಡರೆ, ಬಾಯ್ಪಾಠ ಮಾಡಲಿಕ್ಕೆ ಹೋಗಬೇಡಿ, ಅರ್ಥೈಸಿಕೊಂಡರೆ ನೀವು 5 ಅಂಕಗಳನ್ನು ನಿರಾಯಾಸವಾಗಿ ನೀವು ಗಳಿಸುತ್ತೀರಿ. ಮುಂದೆ ನಾವು ಕೆಲವೊಂದು ಹೊಂದಿಸಿ ಬರೆಯಿರಿ ಇದನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆಯ ಹೊಂದಿಸಿ ಬರೆಯಿರಿ ಇದನ್ನು ನೋಡೋಣ. ಇಲ್ಲಿ ಇದೆ ಏನು, ಮಗು ಮತ್ತು ಹಣ್ಣುಗಳು. ಆ ವಿಭಾಗದಲ್ಲಿ ನೋಡಿ, ಮಗು ಮತ್ತು ಹಣ್ಣುಗಳು, ಆ ಹೊಲಿಗೆ ಯಂತ್ರದ ಅಮ್ಮಿ, ಈ ದೇವರಿಗೊಂದು ಅರ್ಜಿ, ಈ ಜೀವಕ್ಕೆ ಇಂಧನ, ಉ ಸುನಾಮಿ ಹಾಡು. ಈಗ B ವಿಭಾಗದಲ್ಲಿ ಉತ್ತರಗಳು ಇವೆ ನೋಡಿ. ಯಾವುದು ಉತ್ತರ? ಮಗು ಮತ್ತು ಹಣ್ಣುಗಳು ಇದೆ ನೋಡಿ. ಮಗು ಮತ್ತು ಹಣ್ಣುಗಳು ಯಾರು ಬರೆದದ್ದು ನಿಮಗೆ ಗೊತ್ತಿದೆ, HS ಶಿವಪ್ರಕಾಶ್ ಅನ್ನುವರು ಬರೆದದ್ದು. ಆದರೆ ಇಲ್ಲಿ ಎಲಚಿ ಹಣ್ಣು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲಚಿ ಹಣ್ಣನ್ನು ಹೋಲಿಸ್ತಾರೆ ಮಗುವಿಗೆ, ನಿಮ್ಗೆ ಗೊತ್ತಿರ್ಬೋದು ಆ ಕವನದಲ್ಲಿ. ಇಲ್ಲಿ ಉತ್ತರ ಯಾವುದು? ಎಲಚಿ ಹಣ್ಣು. 4ನೆಯದ್ದು ಎಲಚಿ ಹಣ್ಣು. ಆ ಹೊಲಿಗೆ ಯಂತ್ರದ ಅಮ್ಮಿ, ಇಲ್ಲಿ ಯಾವುದಿದೆ? ಹೊಲಿಗೆ ಯಂತ್ರದ ಅಮ್ಮಿ ಅನ್ನುವಂಥದ್ದಿದೆ ನೋಡಿ. 3ನೆಯದ್ದು ಹಾಲು ಬಿಳಿ ಸೀರೆ. ನೀವು ಆ ಕವನದಲ್ಲಿ ಅಮ್ಮ ಹಾಲು ಬಿಳಿ ಸೀರೆಯನ್ನು ಉಟ್ಟುಕೊಂಡಿರುವಂಥದ್ದು ಕವಿ ಹೇಳ್ತಾರೆ ನೋಡಿ, ಹಾಲು ಬಿಳಿ ಸೀರೆ. ಈಗ 3ನೆಯದ್ದು ಈ ದೇವರಿಗೊಂದು ಅರ್ಜಿ. ಈಗ ಇದನ್ನು ಯಾರು ಬರೆದಿರುವಂಥದ್ದು ಅನ್ನುವಂಥದ್ದನ್ನು ನೋಡಿ. ದೇವರಿಗೊಂದು ಅರ್ಜಿ. 2ನೆಯದು ನಗುವ ಅಮೃತ ಶಿಲೆಗಳು ಅಂತ ಇದೆ, ಆ ಕವನದಲ್ಲಿ ಬರ್ತದೆ. ಹಾಗಾಗಿ ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಓದಬೇಕಾಗ್ತದೆ. ಇನ್ನು ಜೀವಕ್ಕೆ ಇಂಧನ ಅಂತ ಇದೆ ನೋಡಿ, ಜೀವಕ್ಕೆ ಇಂಧನ. ಅದು ಯಾವುದು ಜೀವಕ್ಕೆ ಇಂಧನ? 5ನೆಯದ್ದು ಉತ್ತರ ನೋಡಿ, ಜೈವಿಕ ಇಂಧನ. ಇನ್ನು ಸುನಾಮಿ ಹಾಡು ಅಂತ ಇದೆ. ಸುನಾಮಿ ಹಾಡು ಬರ್ದವರು ಯಾರು ಅಂತ ಗೊತ್ತಿದೆ ನಿಮಗೆ, HL ಪುಷ್ಪ. ಆದರೆ ಇಲ್ಲಿ ಅಲ್ಲಿ ಟೈಟಾನಿಕ್ನ ಹಡಗು ಅಂತ ಕವನದಲ್ಲಿ ಬರ್ತದೆ. ಟೈಟಾನಿಕ್ನ ಹಡಗು ಉತ್ತರ, ಟೈಟಾನಿಕ್ ಹಡಗು. ಇನ್ನು ಮುಂದಿನದನ್ನು ಇನ್ನು ಅಲ್ಲಿ 6ನೆಯದು ಅಖಂಡ ಕರ್ನಾಟಕ ಅಂತ ಒಂದು ಉತ್ತರ ಇದೆ. ಅದು ಯಾವುದಕ್ಕೂ ಕೂಡ ಸಂಬಂಧಿಸಿಲ್ಲ. ಒಟ್ಟಿಗೆ ಇಲ್ಲಿ 5 ಕೊಡುವಂಥದ್ದು
ಒಟ್ಟಿಗೆ ಉತ್ತರ ಭಾಗದಲ್ಲಿ 6 ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಬರೆದ್ರೆ ಆಯಿತು. ನಿಮಗೆ ಗೊತ್ತಿರುವಂಥದ್ದು ಬರೆಯಿರಿ. ಇನ್ನು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಉತ್ತರಗಳನ್ನು ಮೊದಲು ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ರೈತ ದಂಗೆ, ಬ್ರಾಕೆಟ್ನ ಒಳಗೆ ಇದೆ ನೋಡಿ, ಆವರಣದ ಒಳಗೆ, ರೈತ ದಂಗೆ, ಖಗೋಳಶಾಸ್ತ್ರ, ನರಸಿಂಹಮೂರ್ತಿ, DCM, ಮೇನಕೆ ಅಂತ ಇದೆ. ಈಗ ಇಲ್ಲಿ ಯಾವುದು ಮೊದಲನೆಯದು, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ. ಜ್ಯೋತಿಷ್ಯದ ಉಗಮವು ಡ್ಯಾಶ್ದಲ್ಲಿ ಕಂಡುಬರುತ್ತದೆ. ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಮೂರನೆಯದು, ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು. ಸಂಸ್ಥೆ ಹೆಸರು ಯಾವುದು? ಅಲ್ಲೇ ಇದೆ ನೋಡಿ, DCM. ಹಾಗೆ 4ನೆಯ ಪ್ರಶ್ನೆ, ಶಕುಂತಲೆಯ ತಾಯಿಯ ಹೆಸರು. ಶಕುಂತಲೆಯ ತಾಯಿಯ ಹೆಸರು ಅಲ್ಲೇ ಇದೆ ನೋಡಿ, ಮೇನಕೆ. ಇನ್ನು 5ನೆಯದ್ದು, ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ಎಂದಿದ್ದಾರೆ. ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದಿದ್ದಾರೆ. ಹೀಗೆ ವಿದ್ಯಾರ್ಥಿಗಳೇ, ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 10 ಅಂಕಗಳಿಗೆ ಬರ್ತದೆ. ಹೊಂದಿಸಿ ಬರೆಯಿರಿ 5 ಅಂಕಗಳಿಗೆ ಬರುವಂಥದ್ದು. ಬಿಟ್ಟ ಸ್ಥಳ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳಗಳಿಗೆ ಒಟ್ಟಿಗೆ 5 ಅಂಕಗಳು ಬರುವಂಥದ್ದು. ಒಟ್ಟಿಗೆ ಇಲ್ಲಿ ಯಾವುದು ಮಲ್ಟಿಪಲ್ ಚಾಯ್ಸಲ್ಲಿ ಒಟ್ಟಿಗೆ ನಿಮಗೆ ಬಹಳ ಸುಲಭವಾಗಿ ಇಲ್ಲಿ 20 ಅಂಕಗಳನ್ನು ನೀವು ಗಳಿಸಬೇಕು. ಅನಂತರ ಎಲ್ಲವೂ ಹೇಗೆ ಇದೆಯೋ ಹಾಗೇ ಇದೆ, ಯಾವುದೇ ಮಾರ್ಪಾಡುಗಳು ಇಲ್ಲ. ಒಟ್ಟಿಗೆ ನಿಮಗೆ 20 ಅಂಕಗಳು ಬಹಳ ಸುಲಭವಾಗಿ ಗಳಿಸಬಹುದು. ಮುಂದೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1ನೆಯದು, ಅಲ್ಲಮಪ್ರಭುವಿನ ಅಂಕಿತ ಯಾವುದು? ಉತ್ತರಗಳನ್ನು ನೋಡ್ಕೊಳ್ಳಿ. ಅ ರಾಮೇಶ್ವರ, ಆ ಗುಹೇಶ್ವರ, ಇ ಬಸವೇಶ್ವರ, ಈ ದಾನೇಶ್ವರ. ಉತ್ತರ ಆ ಗುಹೇಶ್ವರ. 2ನೇ ಪ್ರಶ್ನೆ ನೋಡ್ಕೊಳ್ಳಿ. ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಉತ್ತರ ನೋಡ್ಕೊಳ್ಳಿ. ಅ ಮಂತ್ರಿ ಪದವಿ, ಆ ಅಧ್ಯಕ್ಷ ಪದವಿ, ಈ ಗಣ ಪದವಿ, ಈ ವೀರ ಪದವಿ. ಉತ್ತರ ಈ ಗಣ ಪದವಿ. 3ನೇ ಪ್ರಶ್ನೆ, ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಉತ್ತರ ನೋಡ್ಕೊಳ್ಳಿ. ಅ ಹಸಿರು, ಆ ಹಳದಿ, ಈ ನೀಲಿ, ಈ ಕಪ್ಪು. ಉತ್ತರ ಹಸಿರು. ಇನ್ನು 4ನೇ ಪ್ರಶ್ನೆ ನೋಡ್ಕೊಳ್ಳಿ. ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವನು ಯಾರು? ಅ ಗಾಂಧಿ, ಆ ನೆಹರು, ಈ ದೇವರು, ಈ ಭಕ್ತರು. ಉತ್ತರ ಅ ಗಾಂಧಿ. 5ನೇದು, ಕನಕದಾಸರು ರಾಗಿಯ ಬಗ್ಗೆ ಬರೆದ ಕೃತಿ ಯಾವುದು? ಉತ್ತರ ನೋಡ್ಕೊಳ್ಳಿ. ಅ ರಾಗಿ ಮಹಾತ್ಮೆ, ಆ ರಾಗಿ ಚರಿತ್ರೆ, ಈ ರಾಗಾನುರಾಗ, ಈ ರಾಮಧಾನ್ಯ ಚರಿತ್ರೆ. ಉತ್ತರ ಈ ರಾಮಧಾನ್ಯ ಚರಿತ್ರೆ. ಇನ್ನು 6ನೇ ಪ್ರಶ್ನೆ ನೋಡ್ಕೊಳ್ಳಿ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು? ಅ ನಿಂಗಮ್ಮ, ಆ ಅಂಬವ್ವ, ಈ ಸಂಗವ್ವ, ಈ ಮಾರವ್ವ. ಉತ್ತರ ಆ ಅಂಬವ್ವ. 7ನೇ ಪ್ರಶ್ನೆ ನೋಡ್ಕೊಳ್ಳಿ. ಗೌತಮನ ತಾಯಿಯ ಹೆಸರೇನು? ಅ ಗೌತಮಿ, ಆ ಮಾಯಾದೇವಿ, ಈ ಯಶೋಧರೆ, ಈ ಪಾರ್ವತಿ ದೇವಿ. ಉತ್ತರ ಆ ಮಾಯಾದೇವಿ. 8ನೇ ಪ್ರಶ್ನೆ ನೋಡ್ಕೊಳ್ಳಿ. ಬೋಳೇಶಂಕರನ ಊರು ಯಾವುದು? ಅ ಕಾಳಾಪುರ, ಆ ದೇವಾಪುರ, ಈ ಕೈಲಾಸಪುರ, ಈ ಶಿವಾಪುರ. ಉತ್ತರ ಈ ಶಿವಾಪುರ. 9ನೇ ಪ್ರಶ್ನೆ ನೋಡ್ಕೊಳ್ಳಿ. ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ? ಅ ಶಿವನ ಹೆಸರು, ಆ ಇಂದ್ರನ ಹೆಸರು, ಈ ಸೈತಾನನ ಹೆಸರು, ಈ ಕೋಡಂಗಿ ಹೆಸರು. ಉತ್ತರ ಯಾವುದು? ಶಿವನ ಹೆಸರು. 10ನೇ ಪ್ರಶ್ನೆ ನೋಡ್ಕೊಳ್ಳಿ. ರಾಜಕುಮಾರಿಗೆ ಬಂದ ರೋಗ ಯಾವುದು? ಅ ತಲೆನೋವು, ಆ ಕಣ್ಣುಬೇನೆ, ಈ ಮೈಕೈ ನೋವು, ಈ ಹೊಟ್ಟೆ ನೋವು. ಉತ್ತರ ಈ ಹೊಟ್ಟೆ ನೋವು. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ. ನಿಮ್ಮ ಪಠ್ಯಪುಸ್ತಕದಲ್ಲಿ 1 ಅಂಕದ ಪ್ರಶ್ನೆ ಇದೆ ನೋಡಿ, ಅದನ್ನೇ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಆಗಿ ಕೊಡುವಂಥದ್ದು. ನೀವು ಹಾಗಾಗಿ ಪಠ್ಯಪುಸ್ತಕದಲ್ಲಿರುವಂಥ 1 ಅಂಕದ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. 4 ಆಪ್ಷನ್ ಕೊಡ್ತಾರೆ, ಅದನ್ನೇ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ ಉತ್ತರವನ್ನು ಬರೆದ್ರೆ ಆಯಿತು. ಇನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಆ ವಿಭಾಗದಲ್ಲಿ HS ಶಿವಪ್ರಕಾಶ್, ಆ ಆರಿಫ್ ರಾಜ, ಈ ಲಕ್ಕೂರು ಸಿ ಆನಂದ,
ಈ ಬಸವರಾಜ ಒಕ್ಕುಂದ. ಉ ಎಚ್.ಎಲ್. ಪುಷ್ಪ. ಇಲ್ಲಿ ಉತ್ತರದಲ್ಲಿ ಇದೆ ನೋಡಿ, ವಿ ವಿಭಾಗದಲ್ಲಿ ಇದೆ. 1ನೇದು ಲೋಹದ ಕಣ್ಣು, 2ನೇದು ದೇವರಿಗೊಂದು ಅರ್ಜಿ, 3ನೇದು ಕೂಸು ಕಂಡ ಕನಸಿನಲ್ಲಿ, 4ನೇದು ಜಂಗಮ ಫಕೀರನ ಜೋಳಿಗೆ, 5ನೇದು ಮಗು ಮತ್ತು ಹಣ್ಣುಗಳು, 6 ಜೈಮಿನಿ ಭಾರತ. ಎಚ್.ಎಸ್. ಶಿವಪ್ರಕಾಶ್, ಅದರ ಉತ್ತರ ಯಾವುದು? 5ನೇದು ಮಗು ಮತ್ತು ಹಣ್ಣುಗಳು. ಆರೀಫ್ ರಾಜ ಇದೆ ನೋಡಿ, ಯಾವುದು ಅಲ್ಲಿ ಉತ್ತರ ಯಾವುದು ಅಂತ ನೋಡಿ. ಜಂಗಮ 4ನೇದು ಜಂಗಮ ಫಕೀರನ ಜೋಳಿಗೆ. ಈ ಲಕ್ಕೂರು ಸಿ ಆನಂದ ಯಾವುದನ್ನು ಬರೆದಿದ್ದಾರೆ ನೋಡಿ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ದೇವರಿಗೊಂದು ಅರ್ಜಿ. ಈ ಬಸವರಾಜ ಒಕ್ಕುಂದ, ಇಲ್ಲಿ ಒಕ್ಕುಂದ ಅಂತ ಇದೆ, ಬಸವರಾಜ ಒಕ್ಕುಂದ ಅಂತ ಆಗಬೇಕು. ಬಸವರಾಜ ಒಕ್ಕುಂದ ಕೂಸು 3ನೇದು ಉತ್ತರ ನೋಡಿ, ಕೂಸು ಕಂಡ ಕನಸಿನಲ್ಲಿ. ಈಗ ಉ ಎಚ್.ಎಲ್. ಪುಷ್ಪ ಅವರು ಯಾವುದನ್ನು ಬರೆದಿದ್ದಾರೆ ನೆನಪು ಮಾಡಿಕೊಳ್ಳಿ. ಇಲ್ಲಿ ಎಚ್.ಎಲ್. ಪುಷ್ಪ ಲೋಹದ ಕಣ್ಣು. ಇದು ಆಕರ ಗ್ರಂಥ, ಸುನಾಮಿಯ ಹಾಡಿನ ಆಕರ ಗ್ರಂಥ ಲೋಹದ ಕಣ್ಣು. ಇನ್ನು ಬಿಟ್ಟ ಸ್ಥಳ ತುಂಬಿರಿ. ಈ 12ನೇದು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಆವರಣದ ಒಳಗಿದೆ ನೋಡಿ, ಉತ್ತರಗಳು ಆವರಣದ ಒಳಗೆ ಇದೆ. ರಂಗರಾವ್, ರೈತ ದಂಗೆ, ಕರಿಸಿದ್ದೇಗೌಡ, ತಮಾಷೆಯಾಗಿ, ದುಷ್ಯಂತ. ಕ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು ಡ್ಯಾಶ್. ಉತ್ತರ ಕರಿಸಿದ್ದೇಗೌಡ. ಚ ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಡ್ಯಾಶ್. ಅಲ್ಲಿ ಉತ್ತರ ನೋಡಿ, ತಮಾಷೆಯಾಗಿ ಇರುತ್ತದೆ. ಇನ್ನು ಟ ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಡ್ಯಾಶ್. ಉತ್ತರ ರಂಗರಾವ್. ತ ಭರತನ ತಂದೆಯ ಹೆಸರು ಡ್ಯಾಶ್. ಭರತನ ತಂದೆಯ ಹೆಸರು ದುಷ್ಯಂತ. ಇನ್ನು ಪ ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ಎಂದಿದ್ದಾರೆ. ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ಇಷ್ಟನ್ನು ಮಾಡಿದ್ದೇನೆ. ಇನ್ನು ಉಳಿದುದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ, ಅದನ್ನು ಹಾಕ್ತೇನೆ. ಅಲ್ಲಿಗೂ ಭೇಟಿ ನೀಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.